ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಜೂನಿ ಅನ್ನೋ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಜೂನಿ ಮೂವಿ ಭಾಳ ಸಖತ್ತಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಮೂವಿ. ಲವ್ ಸ್ಟೋರಿ ಬೇಸ್ ಐತಿದ್ರೆ. ಬಟ್ ಹೀರೋ ಯಾರಪ್ಪ ಅಂತಂದ್ರೆ ಪೃಥ್ವಿ ಅಂಬರ್ ಅಂತದಾರ. ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ಯಾರ. ಇವ್ರು ಬೇರೆ ಯಾರು ಅಲ್ಲ, ದಿಯಾ ಪಿಕ್ಚರ್ ಒಳಗೆ ಸೆಕೆಂಡ್ ಹಾಫ್ ಹೀರೋಯಿನ್ ಬರ್ತಾರಲ್ಲ ಅವರೇ ಇವರು. ಪೃಥ್ವಿ ಅಂಬರ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ಯಾರ. ಭಾರಿ ಒಳ್ಳೆ ಆ್ಯಕ್ಟ್ರು. ಆಮೇಲೆ ಹೀರೋಯಿನ್ ರಿಷಿಕಾ ಸಿಂಗು ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ಯಾರ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ಏನೈತಲ್ಲ, ರಿಷಿಕಾ ನಾಯಕ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ ಭಾಳ ಸೂಪರ್ ಆಗಿರುವಂಥ ಕ್ಯಾರೆಕ್ಟರ್ ಐತಿ. ಓಕೆ. ಆಮೇಲೆ ಇನ್ನೂ ಸ್ಟಾರ್ ಕಾಸ್ಟ್ ಯಾರಪ್ಪ, ಸುಧಾರಾಣಿ ಅವರದಾರ, ವಿನಯ್ ಪ್ರಕಾಶ್ ಅವರದಾರ, ಅವಿನಾಶ್ ಅವರದಾರ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಮೂವಿ ಡೈರೆಕ್ಷನ್ ಮಾಡಿರುವಂಥ ವೈಭವ್ ಮಹಾದೇವ್ ಅವರು ಸೂಪರಾಗಿ ಬ್ರಿಲಿಯಂಟಾಗಿ ಕತೆ ಬರೆದು ಸೂಪರಾಗಿ ಅದಕ್ಕೆ ಡೈರೆಕ್ಷನ್ನ ಮಾಡ್ಯಾರ. ಸೂಪರಾಗಿ. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಮೂವೀಸನ್ನು ತರಬೇಕಂದ್ರೆ ಭಾಳ ಡೇರಿಂಗ್ ಡ್ಯಾಶಿಂಗ್ ಆ್ಯಟಿಟ್ಯೂಡ್ ಇರಬೇಕು. ಏನಾದರೂ ಡಿಫ್ರೆಂಟ್ ಮಾಡ್ತೀನಿ, ಮಾಡಿದ್ರೆ ಇಂಥದ್ದೇ ಮಾಡ್ತೀನಿ, ಹೀಗೆ ಆಗಬೇಕು, ನಾನು ಹೀಗೆ ಮಾಡ್ತೀನಿ, ಹೊಸದೇನಾದರೂ ತರ್ತೀನಿ, ಕ್ರಿಯೇಟಿವ್ ಆಗಿ ಏನಾದರೂ ವಿಚಾರ ಮಾಡ್ತೀನಿ ಅಂತ ಅನ್ನೋ ಡೈರೆಕ್ಟ್ರ್ ಯಾರಪ್ಪ ಅಂದ್ರೆ ವೈಭವ್ ಮಹಾದೇವ್ ಅವರು. ಈವೇನು ಕ್ಯಾರೆಕ್ಟರ್ಸ್ ಮಾಡ್ಯಾರಲ್ಲ ಎಲ್ಲ ಕ್ಯಾರೆಕ್ಟರ್ಸು, ಸ್ಪೆಷಲಿ ಹೀರೋಯಿನ್ ಕ್ಯಾರೆಕ್ಟರ್ ಎಲ್ಲ ಸೂಪರ್ ಆಗೈತಿ. ಸೂಪರ್ ಅಂದರೆ ಬ್ರಿಲಿಯಂಟಾಗಿ ರೈಟಿಂಗ್ ಐತಿ. ಆಮೇಲೆ ಮೂವಿ ಥೀಮ್ ಏನಪ್ಪ ಅಂದ್ರೆ ಆ ಹೀರೋಯಿನ್ ಏನಿರ್ತಾಳೆ, ಹೀರೋಯಿನ್ ಒಂದು ಖಾಯಿಲೆ ಇರ್ತೈತಿ. ಯಾವುದಪ್ಪ ಅಂದ್ರೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡ್ರ್ ಅಂತ ಅಂದರೆ ಹೆಂಗಪ್ಪ, ಸ್ಪ್ಲಿಟ್ ಪರ್ಸ್ನಾಲಿಟಿ. ಹೆಂಗಪ್ಪ ಅಂತಂದ್ರೆ ಬಹು ವ್ಯಕ್ತಿತ್ವದ ಕಾಯಿಲೆ. ಅಂದರೆ ಒಬ್ಬರ ಮನುಷ್ಯ ಏನಿರ್ತಾನೆ ಅದರೊಳಗೆ 2-3 ವ್ಯಕ್ತಿತ್ವಗಳಿರ್ತಾವೆ. 2-3 ಅವ್ರ ತಲೆಯಾಗ ಮನುಷ್ಯರು ಇರ್ತಾರೆ. ಅಂದ್ರೆ ಒಂದು 2-3-4 ತಾಸಾಗನ ಒಂದು ಕ್ಯಾರೆಕ್ಟರ್ ಬರ್ತೈತಿ. ಅದು ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಇರ್ತೈತಿ. ಅದಕ್ಕೆ ಇನ್ನೂ ಸಂಬಂಧ ಇರಲ್ಲ. ಓಕೆ. ಬಟ್ ಮೈಂಡ್ ಒಳಗೆ ರನ್ ಹಾಕಿರ್ತೈತಿ, ಇವ್ರಿಗೆ ಗೊತ್ತಾಕಿರ್ತೈತಿ. ಬಟ್ ಅವ್ರು ಬಂದಾಗ, ಬೇರೆ ಕ್ಯಾರೆಕ್ಟರ್ ಬಂದಾಗ ಅದಕ್ಕೆ ಅವ್ರಿಗೆ ಸಂಬಂಧ ಇರಲ್ಲ. ಸೊ 2-3 ಕ್ಯಾರೆಕ್ಟರ್ ಅವ್ರ ತಲೆಯಾಗಿರ್ತಾವೆ. ಸೊ ಈ ಥರದ ಮೂವಿ ಹಾಲಿವುಡ್ ಸಿನಿಮಾಗಳಲ್ಲಿ ಭಾಳ ಮಾಡ್ತಾರೆ. ಸ್ಪ್ಲಿಟ್ ಅಂತ ಒಂದು ಮೂವಿ ಅದ, ಅದ್ರಾಗ ಸೂಪರಾಗಿ 20-24 ಕ್ಯಾರೆಕ್ಟರ್ ಒಬ್ಬನ ತಲೆಯಾಗ ಓಡಾಡ್ತಿರ್ತಾವೆ, ಚೇಂಜ್ ಹಾಕಿರ್ತಾರೆ ಅವ್ರು ಹಾಗೆ. ಆಮೇಲೆ ಅಂತೇಳಿ AWE ಅಂತೇಳಿ ಒಂದು ತೆಲುಗುವಿನ ತಮಿಳ್ದಾಗ ಒಂದು ಮೂವಿ ಐತಿ. ಆಮೇಲೆ ಅಪರಿಚಿತ ಮೂವಿ ಗೊತ್ತಿಲ್ಲ, ಅನ್ಯನ್ ಅಂತೇಳಿ ಏನು ವಿಕ್ರಮ್ ಅವರು ಆ್ಯಕ್ಟಿಂಗ್ ಮಾಡ್ಯಾರಲ್ಲ, ಆ ಒಂದು ಮೂವಿದಾಗ ಐತಿ. ಸೊ ಅದೇ ರೀತಿ ಕ್ಯಾರೆಕ್ಟರ್ ಇಲ್ಲಿನೂ ಐತಿ. ಸೂಪರಾಗಿ ರೈಟಿಂಗ್ ಮಾಡ್ಯಾರ. ಸ್ಪೆಷಲಿ ಏನು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಜೂನಿ ಅಂತ ಹುಡುಗಿ ಇರ್ತಾಳೆ. ಸೊ ದಿನ ಒಂದು ಕಡೆ ಕೆಫೆಗೆ ಬರ್ತಿರ್ತಾಳೆ. ಕೆಫೆಯಲ್ಲಿ ಏನು ಹೀರೋ ಇರ್ತಾನೆ, ಲವ್ ಆಗುತ್ತೆ, ಒಂದು ಲೆವೆಲಿಗೆ ಲವ್ ಆಗುತ್ತಾ. ಓಕೆ. ಇನ್ನು ಲವ್ ಮುಂದುವರಿತಿರ್ತದೆ. ಸೊ ಅವಾಗ ಹೀರೋ ಅವಳ ಮನೆಗೆ ಬರ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಹುಡುಗಿ ಆ ಕಾಯಿಲೆ ಅದ ಅಂತೇಳಿ. ಫಸ್ಟಿಗೆ ನಂಬಕ್ಕಾಗಲ್ಲ. ಬಟ್ ಅದನ್ನು ಹೀರೋಗೂ ಮತ್ತು ಪ್ಲಸ್ ಆಡಿಯನ್ಸ್ಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ಯಾರ ಅಂದ್ರೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಹೆಂಗೆ, ಅದು ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಏನಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟು ಆಮೇಲೆ ಆ ಕ್ಯಾರೆಕ್ಟರ್ನ ಡೆವಲಪ್ಮೆಂಟ್ ಮಾಡ್ತಾರೆ ಈ ಒಂದು ಮೂವಿ ಒಳಗೆ. ಸೂಪರಾಗಿ ಬ್ರಿಲಿಯಂಟಾಗಿ ಮಾಡ್ಯಾರ. ಆಮೇಲೆ ಸ್ಟೋರಿ ಏನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ನಿಮಗೆ ಅದು ಒಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಏನಂತಿರ್ತಲ್ಲ ಆ ಒಂದು ವಿಚಾರ ಹೋಗ್ಬಿಡ್ತೈತಿ. ಸೊ ಅದಕ್ಕೆ ಒಂದು ಲೈನ್ ಹೇಳ್ತೀನಿ ಅಷ್ಟೇ. ಏನಪ್ಪ ಅಂತಂದ್ರೆ ಹೀರೋಯಿನ್ ಐತಿ, ಹೀರೋಯಿನ್ ಮನೆಗೆ ಇರ್ತಾನೆ. ಅವಾಗ ಗೊತ್ತಾಗುತ್ತಾ ಅಲ್ಲಿ ಅವಳಿಗೆ ಆ ಒಂದು ಇದು ಅಂತೇಳಿ ಅಲ್ಲಿ ಮಾನಸಿ ಅಂತೇಳಿ ಒಂದು ಕ್ಯಾರೆಕ್ಟರ್ ಮಾಡ್ತಿರ್ತಾರೆ. ಅದೇ ಒಂದು ದೇಹ ಒಂದೇ ಇರ್ತೈತಿ, ಬಟ್ ಮೈಂಡ್ ಸೆಟ್ ಒಳಗೆ ಏನಿರ್ತೈತಿ ಆ ಒಂದು ಖಾಯಿಲೆ ಇರ್ತೈತಿ. ಓಕೆ. ಅಲ್ಲಿ ಮಾನಸಿ ಅಂತ ಗೊತ್ತಾಗುತ್ತಾ. ಆಮೇಲೆ ಅದರೊಳಗೆ ಒಬ್ಬ ವಿಲನ್ ಒಬ್ಬ ಆ ಹುಡುಗಿ ಜೂನಿ ಇರ್ತಾವಲ್ಲ, ಜೂನಿ, ಮಾನಸಿ ಮತ್ತು ಜಾಕಿ 3 ಕ್ಯಾರೆಕ್ಟರ್ ಇರ್ತಾವೆ. ಒಂದೇ ತಲೆ ಒಳಗೆ ಕ್ಯಾರೆಕ್ಟರ್ ರನ್ ಹಾಕಿರ್ತಾವೆ. ಟೈಮು ಚೇಂಜ್ ಹಾಕಿರ್ತಾವೆ. ಓಕೆ. ಇದು ಯಾಕಂದ್ರೆ ಸಣ್ಣವಿರಾಗ ಒಂದು ಏನೋ ದೊಡ್ಡ ಒಂದು ಅಪಘಾತಕಾರಿಯಾಗಿರುವಂಥ ಒಂದು ಆಘಾತ ಏನಾದರೂ ಬ್ರೈನಿಗೆ ಆಗಿತ್ತಂದ್ರೆ ಆ ರೀತಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಬರ್ತಾವೆ ಅಂತೇಳಿ ಇದನ್ನು ಕೂಡ ಪಿಕ್ಚರಲ್ಲಿ ತೋರ್ಸ್ಯಾರ. ಏನಪ್ಪ ಅಂತಂದರೆ ಈ 3 ಕ್ಯಾರೆಕ್ಟರ್ ರನ್ ಆಗಾಗ ಮತ್ತೊಂದು ಕ್ಯಾರೆಕ್ಟರ್ ಬರ್ತೈತಿ. ಅದೇ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಮತ್ತೊಂದು ಎಳೆ ಇದರಲ್ಲಿ ಹುಟ್ಕೋತೈತಿ. ಆಮೇಲೆ ಹೀರೋ ಯಾವ ರೀತಿ ಅರ್ಥ ಮಾಡ್ಕೋತಾನೆ, ಅದನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾನೆ, ಅದ್ರ ಬಗ್ಗೆ ಏನೋ ಐತಿ. ಆಮೇಲೆ ಕೊನೆಗೆ ಏನಾಗುತ್ತಾ, ಅದನ್ನು ಏನಾಗಲ್ಲ, ಏನು ಮಾಡಬೇಕು ಅಂತ ಎಲ್ಲ ವಿಚಾರ ಮಾಡಿ ಒಂದು ಹಂತಕ್ಕೆ ಬರ್ತಾರೆ. ಸೊ ಮೂವಿ ಮಾತ್ರ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಒಳಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರಯತ್ನ ಇದು. ನೀವು ಸಪೋರ್ಟ್ ಮಾಡಬೇಕು. ಆಲ್ರೆಡಿ ಹಳೆಯವು ಭಾಳ ಒಂದು ಪ್ರಯತ್ನಗಳು ಮಾಡ್ಯಾರ. ಬಟ್ ಈ ಒಂದು ಮೂವಿ ಏನೈತಲ್ಲ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದ್ರೊಳಗೆ ಭಾಳ ಡಿಫ್ರೆಂಟಾಗಿ ಎದ್ದು ಬರ್ತೈತಿ. ಯಾಕಪ್ಪ ಅಂದ್ರೆ ಮೇನ್ ಆ್ಯಕ್ಟಿಂಗ್ ಸೂಪರ್ ಆಗೈತಿ. 3 ಕ್ಯಾರೆಕ್ಟರ್ ಸಡನ್ಲಿ ಒಂದು 2-3 ಮಿನಿಟ್ಸ್ ಒಳಗೆ ಚೇಂಜ್ ಹಾಕೋದಂದ್ರೆ ಆ ರೀತಿ ಈಗ ಅನ್ಯನ್ ಸಿನಿಮಾ ಒಳಗೆ ವಿಕ್ರಮ್ ಅವ್ರು ಹೆಂಗೆ ಚೇಂಜ್ ಹಾಕಲ್ಲ, ಅದೇ ರೀತಿ ಹೀರೋಯಿನ್ ಕೂಡ ಚೇಂಜ್ ಆಗಬೇಕು. ಅದು ಭಾಳ ಇಂಪಾರ್ಟೆಂಟ. ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ. ಸೂಪರ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೂಪರ್ ಸ್ಟೋರಿ, ಸೂಪರ್ ಕ್ರಿಯೇಟಿವ್ನೆಸ್ ಭಾಳ ಎದ್ದು ಕಾಣ್ತದೆ ಈ ಮೂವಿ ಒಳಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಓಕೆ, ಮತ್ತು ಯಾವುದಾದ್ರೂ ಮೂವಿ ನಿಮಗೆ ರಿವ್ಯೂ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ, ಅದನ್ನು ಮೂವಿ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್.